ಹೇ ಉದಯ್, ಇದನ್ನು ನೋಡು. ನಮ್ಮ ಸ್ಕ್ರಾಚ್ ಸಾಹಸದಲ್ಲಿ ನಮ್ಮ ಪಾತ್ರಗಳನ್ನು ಮಾತನಾಡಲು ನಾವು ಪ್ರಸಾರವನ್ನು ಬಳಸಬಹುದು. ಅದು ಹೇಗೆ ಕೆಲಸ ಮಾಡುತ್ತದೆ ಮಾಯಾ? ಇದನ್ನು ನಮ್ಮ ಕೋಡಿಂಗ್ ಪಾರ್ಟಿಯಲ್ಲಿ ರಹಸ್ಯ ಸಂದೇಶವನ್ನು ಕಳಿಸಿದಂತೆ ಎಂದು ಯೋಚಿಸು. ಮೊದಲಿಗೆ ನಾವು ಜಂಗಲ್ ಡಿಸ್ಕವರಿನಂತಹ ಸಂದೇಶವನ್ನು ರಚಿಸೋಣ. ಹಾಗಾದರೆ ನಾವೀಗ ನಮ್ಮ ಸಂದೇಶವನ್ನು ಕಳಿಸಲು ಸಿದ್ಧರಾಗಿದ್ದೇವೆ. ಈಗ ನಾವು ಈ ಬ್ರಾಡ್ಕಾಸ್ಟ್ ಜಂಗಲ್ ಡಿಸ್ಕವರಿ ಬ್ಲಾಕ್ ಅನ್ನು ಸ್ಕ್ರಾಚ್ ಕೋಡ್ ಪ್ರದೇಶದಲ್ಲಿ ನನ್ನ ಸ್ಟ್ರೇಟ್ನಲ್ಲಿ ಇರಿಸುತ್ತೇನೆ. ಅರ್ಥವಾಯಿತು. ಈಗ ನಿನ್ನ ಸ್ಟ್ರೇಟ್ ಸಂದೇಶವನ್ನು ಕಳಿಸುವವನಾಗಿರುತ್ತಾನೆ. ಹೌದು, ನೀನು ಸರಿಯಾಗಿ ಅರ್ಥ ಮಾಡಿಕೊಂಡಿದ್ದೀಯ. ನಮ್ಮ ಸ್ಟ್ರೇಟ್ ನಮ್ಮ ರಿಸೀವರ್ ಸಂದೇಶವನ್ನು ಪಡೆದಾಗ ಅವನು ಏನು ಮಾಡುತ್ತಾನೆ? ಸಂತೋಷದ ಮುಖ ತೋರಿಸುವ ಮೂಲಕ ಉದಯ್ ಸ್ಟ್ರೇಟ್ ಪ್ರತಿಕ್ರಿಯಿಸುವಂತೆ ಮಾಡೋಣ. ಇದು ಅದ್ಭುತವಾಗಿದೆ ಮಾಯಾ. ನಿನ್ನ ಸ್ಟ್ರೇಟ್ ಸಂದೇಶವನ್ನು ಕಳಿಸುತ್ತಿದೆ ಮತ್ತು ನನ್ನ ಸ್ಟ್ರೇಟ್ ಅದ ಸ್ವೀಕರಿಸುತ್ತಿದೆ. ಅದನ್ನು ಅಭಿನಯದಲ್ಲಿ ನೋಡೋಣ. ಹಾಗಾದರೆ ಬಾ, ಹೇಗೆಂದು ನೋಡೋಣ. ಇದು ಸರಿಯಾಗಿ ಕೆಲಸ ಮಾಡಿದೆ. ನಮ್ಮ ಪಾತ್ರಗಳು ಪ್ರಸಾರದ ಮೂಲಕ ಸಂವಹನ ಮಾಡಬಹುದು. ಇದು ನಮ್ಮ ಕೋಡಿಂಗ್ ಸಾಹಸದ ಪ್ರಭಾವವಾಗಿದೆ. ಉದಯ್, ಇದರಿಂದ ರಚಿಸಬಹುದಾದ ಎಲ್ಲ ಕಾಲ್ಪನಿಕ ಕಥೆಗಳ ಬಗ್ಗೆ ಯೋಚಿಸು. ಈಗ ಮುಂದಿನ ಸವಾಲನ್ನು ಪೂರ್ಣಗೊಳಿಸಿ ಮತ್ತು ನಂತರ ನಿನ್ನ ಕತೆ ಹೇಳುವುದನ್ನು ಶುರು ಮಾಡು.